ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈ ತರ ನಾವು ನಮ್ಮ ಗ್ಯಾರಂಟಿ ನ್ಯೂಸ್ ಓಪನಿಂಗ್ ತಗೊಳ್ಳೋದಕ್ಕಿಂತ ಮೊದಲು 3 ಬಾರಿ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಿರ್ತೀವಿ. ಬಹುಶಃ ನಮಸ್ಕಾರ 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 ಈ ಪದಗಳನ್ನ ನೀವು ಕೇಳಿರ್ತೀರಾ ಉದಯ ದಿನಗಳಿಂದ. ಆ ತರದ ದಿನಗಳಿಂದ ಸುದೀರ್ಘ ಜರ್ನಿ ಮಾಡಿ ಬಹುತೇಕ 2.5 ದಶಕ ಅನ್ಸುತ್ತೆ ಗಣೇಶ್ ಸರ್ ಅವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟು. 25 ವರ್ಷಗಳಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದಾರೆ. ಯಾವುದೇ ಒಂದು ದೊಡ್ಡ ಹಿಟ್ ಬಂದಾಗ ಹಿಗ್ಗಿದೆ, ಒಂದು ಸಿನಿಮಾ ಸೋತಾಗ ಕುಗ್ಗಿದೆ. ಸೋಲು ಗೆಲುವುಗಳನ್ನು ಎರಡನ್ನೂ ಸಮಾನವಾಗಿ ಸ್ವೀಕರಿಸುವಂತಹ ನಗುಮುಖದ ಒಡೆಯ. ಯಾವಾಗ್ಲೂ ನಗ್ತಾ ಇರ್ತಾರೆ, ನಗಿಸ್ತಾ ಇರ್ತಾರೆ, ಅವರು ನಗ್ನಗ್ತಾ ಇರ್ತಾರೆ. ನಾನು ಕೇಳ್ತಾ ಇದ್ದೆ, ನಿಮ್ಗೆ ವಯಸ್ಸೇ ಆಗ್ತಿಲ್ಲ ಅನ್ಸುತ್ತೆ ಸರ್, ಹೇಗೆ ಇದು ಅಂತ ಈಗ ಬರ್ತಾ ಮೇಲಕ್ಕೆ. ನಗ್ನಗ್ತಾ ಇರೋದೇ ಅದರ ಗುಟ್ಟು ಅಂತ ಹೇಳ್ತಾ ಇದ್ರು. ಅದರ ಹೊರತಾಗಿ ಇನ್ನೊಂದಷ್ಟು ಟಿಪ್ಸ್ ಕೊಡ್ತಾರೆ ಇವಾಗ. ರೀಸೆಂಟ್ ಆಗಿ ಕೃಷ್ಣಂ ಪ್ರಣಯ ಸಖಿ ಬಹುದೊಡ್ಡ ಹಿಟ್ ಆಗಿತ್ತು. ಅದಾದ ನಂತರ ರೀಸೆಂಟ್ ಆಗಿ ಮತ್ತೊಂದು ತೆಲುಗಿನ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ, ಸೊ ಅವರು ಕನ್ನಡದಲ್ಲಿ ಬಂದು ಗಣೇಶ್ ಅವ್ರ ಜೊತೆ ಪಿನಾಕ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಗಣೇಶ್ ಸರ್ ಅವರನ್ನ ಮತ್ತೊಂದು ರೂಪದಲ್ಲಿ ಕಾಣಬಹುದು ನಾವು. ಈ ಹಿಂದೆ ಯಾವತ್ತೂ ಕಾಣದೇ ಇರ್ತಕ್ಕಂಥ ಪಾತ್ರದಲ್ಲಿ ಅವರು ಯಾವಾಗಲೂ ಚಾಲೆಂಜಸ್ ತಗೋತಾರೆ, ಒಂದು ಹೊಸತನಕ್ಕೆ ಹಾತೊರೆಯುತ್ತ ಅಪಾಪಿಸುವಂತ ಒಬ್ಬ ಕಲಾವಿದ. ಹಾಗಾಗಿ ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಕೂಡ ಹೊಸತನಕ್ಕೆ ಹಾತೊರಿತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಪಿನಾಕ ಅವರ ಒಂದು ವೃತ್ತಿ ಜೀವನದಲ್ಲಿ ಒಂದು ಹೊಸ ಮೈಲಿಗಲ್ಲು ಸಿನಿಮಾ ಆಗುತ್ತೆ ಅಂತಕ್ಕಂಥದ್ದು ಒಂದು ಸಣ್ಣ ಟೀಸರ್ ಗ್ಲಿಮ್ಸ್ ಇಂದ ಈಗ ಆಲ್ರೆಡಿ ಬಿಟ್ಕೊಟ್ಟಿದ್ದಾರೆ. ಅದರ ಹೊರತಾಗಿ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಅಂತ ರಮೇಶ್ ಅರವಿಂದ್ ಸರ್ ಜೊತೆ ಮತ್ತೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಅದೊಂದು ಸಿನಿಮಾ ಬರದಿಂದ ಶೂಟಿಂಗ್ ನಡೀತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಈ ತಂಡಕ್ಕೆ. ಮೊದಲಿಗೆ ಕಾಪಿರೈಟ್ ಇಶ್ಯೂ ಇದೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಗ್ಯಾರಂಟಿ 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 ಆಗಿದೆ. ಸೋಷಿಯಲ್ ಮೀಡಿಯಾವ್ರು ದಯವಿಟ್ಟು ಹಾಕಿ ಇದನ್ನು. ಆ್ಯಂಡ್ ರಾಧಾ ಮೇಡಮ್ನ ಅವತ್ತಿಂದನೂ ನೋಡಿದ್ದೀವಿ. ಆ್ಯಂಡ್ ನಮ್ಮ ಹುಡುಗ ಲಕ್ಷ್ಮಿ ಆ್ಯಂಡ್ ನೀವೆಲ್ಲ ಸೇರಿಕೊಂಡು ಒಂದು ದೊಡ್ಡ ಹೆಜ್ಜೆನ ಇಡ್ತಾ ಇದ್ದೀರಾ. ಆ್ಯಂಡ್ ಈ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿಯಾಗಿ ದೊಡ್ಡದಾಗಿ ಬೆಳೆಯೋ ಎಲ್ಲ ಗ್ಯಾರಂಟಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಈಸಿ ಇವತ್ತು ಒಂದು ನ್ಯೂಸ್ ಚಾನಲ್ನ ನಡೆಸೋದು. ಇಟ್ಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಒಳ್ಳೊಳ್ಳೆ ನ್ಯೂಸ್ ಬರಲಿ. ನ್ಯೂಸ್ ಆಗೋದಕ್ಕೋಸ್ಕರ ನ್ಯೂಸ್ ಮಾಡೋದು ಬೇಡ, ಏನು ನ್ಯೂಸ್ ಇದೆ ಅದು ನ್ಯೂಸ್ ಮಾಡೋಣ. ಆ್ಯಂಡ್ ಆಲ್ ದ ಬೆಸ್ಟ್. ಭಾಳ ಖುಷಿ ಇದೆ. ಆ್ಯಂಡ್ ಈ ಥರ ಹೊಸ ಹೊಸ ಪ್ರಯತ್ನ, ಹೊಸ ಹೊಸ ಚಾನಲ್ಸ್ ಬರ್ತಿದ್ರೆ ಚಾಲೆಂಜಿಂಗ್ ಆಗೂ ಇರುತ್ತೆ. ನ್ಯೂಸ್ ಚಾನಲ್ ಆಗಿದ್ರೆ ಚೆನ್ನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಚಾನಲ್ ಆಗೋದು ಬೇಡ. ಗ್ಯಾರಂಟಿಯಾಗಿ ದೇವರು ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ನಿಮ್ಮನ್ನೆಲ್ಲ. ಆ್ಯಂಡ್ ಚಾನಲ್ನ ದೊಡ್ಡ ಮಟ್ಟಕ್ಕೆ ಆಗಲಿ ಅಂತ ಶುಭ ಹಾರೈಸ್ತೀನಿ ನಾನು. ವೆಲ್ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ರಾಧಾ ಮೇಡಮ್ ಆಗಿರ್ಬೋದು, ನಮ್ಮ ಲಕ್ಷ್ಮಿಯವರು ಆ್ಯಂಡ್ ಸತೀಶ್ ಅವರು ತುಂಬ ವೆಲ್ ಎಕ್ಸ್ಪೀರಿಯನ್ಸ್ಡ್ ಇದ್ದೀರಾ. ನೀವು ಈ ಫೀಲ್ಡಲ್ಲಿ ತುಂಬಾ ಕೆಲಸ ಮಾಡಿರೋರು ಇದ್ದೀರಾ. ಆ್ಯಂಡ್ ಹೊಸಬರು ಕೂಡ ಇದ್ದೀರಾ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ. ಆಕ್ಚುಲಿ ಗಣೇಶ್ ಸರ್ ಸುಮ್ಮನೆ ಬಂದು ಒಂದು ವಿಶ್ ಮಾಡಿ ಹೊರಟೋಗ್ತಾರೆ ಅಂತ ಅವರು ಅಂದ್ಕೊಂಡಿದ್ರು. ನಾವೇ ಇದನ್ನೆಲ್ಲ ಅವ್ರಿಗೆ ಗೊತ್ತಿಲ್ದಿರ ಒಂದು ಸಣ್ಣ ಪ್ಲಾನ್ ಮಾಡಿದ್ದೀವಿ. ಸರ್ ಒಂದಷ್ಟು ಕ್ವಶನ್ಸ್ ಇದೆ ರ್ಯಾಂಡಮ್ ಆಗಿ, ನಮ್ಮ ಹುಡುಗರು ನೀವು ಮತ್ತೆ ಮತ್ತೆ ಸಿಗಲ್ಲ ಅಂತ. ಆಲ್ಮೋಸ್ಟ್ ಅದು ತುಂಬಾ ಹೊಸ ಮುಖಗಳು ಇದಾವೆ. ಸೊ ಹಂಗಾಗಿ ಅವರು ರ್ಯಾಂಡಮ್ ಆಗಿ ಒಂದೊಂದು ಕ್ವಶನ್ ಕೇಳ್ತಾರೆ, ಕ್ವಿಕ್ ಆಗಿ ಒಂದೊಂದು ಆನ್ಸರ್. ನಮಸ್ತೆ ಗಣೇಶ್ ಸರ್. ಮೊದಲನೇ ಕ್ವಶನ್ ಏನಂದ್ರೆ, ಗೋಲ್ಡನ್ ಸ್ಟಾರ್ಗೆ ಏಜೇ ಆಗ್ತಿಲ್ಲ, ನಿಮ್ ಏಜ್ ಏನಾದ್ರು ಸ್ಟಕ್ ಆಗಿದೆಯಾ ಸರ್? ಹೇಗೆ ಅಲ್ಲ ಹಾಗಲ್ಲ. ಅದೇನಾಗಿದೆ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಾಗಲೇ ನನಗೆ 20 ಇಯರ್ಸ್ ವಯಸ್ಸು. ಅಂದರೆ ಕಾಲೇಜ್ ಡೇಸಲ್ಲೇ ನಾನು ಡ್ರಾಮಾ ಒಂದಷ್ಟು ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ದೇವ್ರು ತುಂಬ ಕೈಂಡ್ ಆಗಿದ್ದ ನನಗೆ. ರೈಟ್ ಟೈಮ್ ರೈಟ್ ಆಪರ್ಚುನಿಟಿ ಕೊಡ್ತಾ ಬಂದ. ಕಾಮಿಡಿ ಟೈಮ್ ಮಾಡಬೇಕಾದ್ರೆ ನಾನು 21-22 ವರ್ಷದ ಹುಡುಗ. ಸೊ ರೈಟ್ ಟೈಮ್ ರೈಟ್ ಪ್ಲೇಸಲ್ಲಿದ್ದೆ. ಅದ್ರ ಜೊತೆ ದೇವ್ರು ಕೂಡ ನನಗೆ ಆಶೀರ್ವಾದ ಮಾಡ್ದ. ಆ್ಯಂಡ್ ಅಂದರೆ ನಿಮ್ಮೆಲ್ಲರೂ ಪ್ರೀತಿ, ಅದನ್ನು ಹಾಗೆ ನಾನು ನಿಮ್ಮೆಲ್ಲರೂ ಪ್ರೀತಿಯಿಂದಾಗಿ ಚೆನ್ನಾಗಿ ಕಾಣಿಸ್ತಾ ಹೋಗ್ತಾ ಇದ್ದೀನಿ. ಓಕೆ. ಆ್ಯಂಡ್ ದೇವ್ರು ಕೆಲಸ ಕೊಡ್ತಿದ್ದಾನೆ. ಕೆಲಸ ಇದ್ದಾಗ ಚೆನ್ನಾಗಿ ಕಾಣಿಸ್ತಾ ಇರ್ತೀನಿ. ಸರ್, ನನ್ನ ಹೆಸರು ಚೇತನ್ ಅಂತ, ಫಿಲ್ಮ್ ರಿಪೋರ್ಟರು.
ನಿಮ್ಮ ಸ್ಟಾರ್ಟಿಂಗ್ ಸ್ಟ್ರಗಲ್ ಡೇಸ್ನ ಇದೇ ಮಲ್ಲೇಶ್ವರಂ 18 ಕ್ರಾಸಲ್ಲಿ ಒಂದು ಶೂ ಬಿಸ್ನೆಸ್ ಮುಖಾಂತರ ಸ್ಟಾರ್ಟ್ ಮಾಡಿದ್ರಿ. ಮುಂದೊಂದು ದಿವಸ ದೊಡ್ಡ ಸ್ಟಾರ್ ಆಗಿ ಇದೇ ಮಲ್ಲೇಶ್ವರಂ 18 ಕ್ರಾಸಲ್ಲಿ ಓಪನ್ ಆಗಿರೋ ನ್ಯೂಸ್ಗೆ ಗೆಸ್ಟಾಗಿ ಬರ್ತೀನಿ ಅಂತ ಅನ್ಕೊಂಡಿದ್ರ ನೀವು? ಅಂದರೆ ಮಲ್ಲೇಶ್ವರಮಲ್ಲಿ ನಾನು ಯಾವ ಬಿಸ್ನೆಸ್ ಮಾಡಿಲ್ಲ. ಅಂದರೆ ಕಾಲೇಜ್ ಡೇಸಲ್ಲಿ ಅಡ್ಡ ಹಾಕ್ತಿದ್ವಿ ಇಲ್ಲಿ. ಇಲ್ಲಿ ತುಂಬ ಕಾಲೇಜಸ್ ತುಂಬ ಇದೆ ಸುತ್ತಮುತ್ತ. ಸೊ ಹಾಂ, ಹೆಸರು ಬೇಡ ಅಂತ. ನಿಮ್ಮ ಶೂ ಒಂದು ಫ್ರೆಂಡ್ಸ್ ಜೊತೆ ಸೇರಿ ಶೂ ಅದು ಲೆಗ್ಗೆರೆಯಲ್ಲಿ ಮಾಡಿದ್ದ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಶೂ ಶಾಪ್ ಓಪನ್ ಮಾಡಿದ್ವಿ. ತುಂಬ ಪ್ರಾಫಿಟ್ ಬಂತು. ಅಷ್ಟು ಪ್ರಾಫಿಟ್ ತಡ್ಕೊಳ್ಳೋಕ್ಕಾಗಲಿಲ್ಲ, ಬಿಟ್ಬಿಟ್ಟು. ಅದಾದ್ಮೇಲೆ ಕಾಲೇಜ್ ಡೇಸಲ್ಲಿ ನಮಗೆ ಎನಿ ಫಿಲ್ಮ್ ನೋಡಬೇಕಾದ್ರೂ ಮಲ್ಲೇಶ್ವರಂಗೆ ಬರಬೇಕಾಗ್ಬೋದು. ಮಲ್ಲೇಶ್ವರಂ ಬರೋದು ಸಂಪಿಗೆ ಥಿಯೇಟ್ರು, ಗೀತಾಂಜಲಿ ಥಿಯೇಟರ್ ಇತ್ತು, ಆ್ಯಂಡ್ ಸುತ್ತಮುತ್ತ ಥಿಯೇಟರ್ಸ್ಗಳಲ್ಲ. ಆ್ಯಂಡ್ ಕರೆಕ್ಟಾಗಿ 3:30-4 ಗಂಟೆಗೆ ಬಂದರೆ ಎಲ್ಲ ಕಾಲೇಜ್ ಬಿಟ್ಟಿರೋದು. ಸ್ಟೂಡೆಂಟ್ಸ್ ಅಲ್ಲೆಲ್ಲ ಜೊತೆಲಿ ಓದ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಮಸ್ತೆ, ಶಿವಪ್ರಸಾದ್ ಅಂತ ಬೆಳಗಾವಿಯಿಂದ. ಸರ್, ಗಣೇಶ್ ಸರ್ ಒಂಥರ ರಮೇಶ್ ಅರವಿಂದ್ ಸರ್ ಇದ್ದಂಗೆ. ಯಾಕಂದ್ರೆ ಪ್ರತಿ ಸಿನಿಮಾದಲ್ಲೂ ಅವ್ರ ತರ ಒಂದೇನೋ ಪ್ರೀತಿ ತ್ಯಾಗ ಮಾಡಿರ್ತೀರಾ ಅಂತ. ಸೊ ರಿಯಲ್ ಲೈಫಲ್ಲೂ ಈ ತರ ಪ್ರೀತಿ ತ್ಯಾಗ ಆಗಿರ್ಬೋದು, ಹುಡುಗಿಯರ್ನ ತ್ಯಾಗ ಮಾಡಿದ್ದೀರಾ ಅಂತ? ಚಾನ್ಸೇ ಇಲ್ಲ. ತ್ಯಾಗ ಮಾಡಿದರೆ ಶಿಲ್ಪನ್ ಮದುವೆ ಆಗಕ್ಕೆ ಆಗ್ತಿರ್ಲಿಲ್ಲ. ಅದು ಏನಾಯ್ತು ಅಂದರೆ ನಾನು ಮಾಡಿದ್ದು ಅಂದರೆ ರಮೇಶ್ ಸರ್ ಸೀನಿಯರ್ ಆ್ಯಕ್ಟ್ರು ಸರ್, ಅವ್ರಿಗೆಲ್ಲ ನಮ್ಮನ್ನು ಹೋಲಿಸ್ಬೇಡಿ. ಸಿನಿಮಾ ಸರ್, ಸಿನಿಮಾಲಿ ನಾನು 2 ಸಿನಿಮಾ ತ್ಯಾಗ ಮಾಡಿದ್ದೆ. ಆ ಇಂಪ್ಯಾಕ್ಟ್ ಯಾವ ಮಟ್ಟಕ್ಕಿದೆ ಅಂದರೆ 200 ಪಿಕ್ಚರ್ ಬಿಟ್ಟಂಗೆ ಸರ್. ಒಂದು ಮೂವಿಲೇ 3 ಜನ ತ್ಯಾಗ ಮಾಡಿದ್ದೀರಾ. ಅದಕ್ಕೆ ಅದು ನಾನು ಮಾಡಿರೋದಲ್ಲ, ಅವ್ರು ಡೈರೆಕ್ಟ್ರು ಮಾಡಿಸ್ಬಿಟ್ಟಿದ್ದಾರೆ. ಅಂದರೆ ನಮ್ಮನ್ನು ನೋಡಿ, ನಾವಿರೋದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಜನ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಡೆದು ಹೋದ ಹೃದಯಕ್ಕೆ ಸಾಂತ್ವನ ಹೇಳೋಕ್ಕೆ ನನ್ನಂತವನೊಬ್ಬ ಬೇಕು ಅಂತ. ಸರ್, ಗಣೇಶ್ ಯಾಕೆ ಯಾವಾಗಲೂ ಮಳೆಯಲ್ಲಿ ಇರ್ತಾರೆ? ಸಾಕಷ್ಟು ಜನಕ್ಕೆ ಕ್ವಶನ್ ಇದೆ ಸರ್. ಮೇಡಮ್, ನನ್ನ ಪ್ರಕಾರ, ನಾನು ಸಿನಿಮಾ ಬಿಟ್ಟು ನನ್ನ ಪ್ರಕಾರ ಈ ನೇಚರಲ್ಲಿ ಮಳೆ ಆಗೋದಿದೆಯಲ್ಲ, ಅದೇ ಎಲ್ಲದಕ್ಕೂ ಹುಟ್ಟು ಅಂತ. ಮಳೆ ಆಗಲಿಲ್ಲ ಅಂದರೆ ಯಾವುದಕ್ಕೂ ಹುಟ್ಟಿಲ್ಲ. ಓಕೆ, ನಾವು ಬದುಕಕ್ಕೂ ಒಳ್ಳೆ ಮಳೆನೇ ಬೀಳಬೇಕು. ಆ್ಯಂಡ್ ಅದನ್ನು ಕವಿಗಳು ದೊಡ್ಡ ದೊಡ್ಡವರೆಲ್ಲ ಮಳೆನ ಪ್ರೀತಿಗೆ ಹೋಲಿಸಿದಾರಲ್ಲ. ಸೊ ಯಾವಾಗಲೂ ಪ್ರೀತಿಲಿ ಇರೋಕ್ಕೆ ಇಷ್ಟಪಡ್ತೀನಿ, ಜನಗಳ ಪ್ರೀತಿ ಗಳಿಸೋಕ್ಕೆ ಇಷ್ಟಪಡ್ತೀನಿ, ಜನಗಳಿಗೆ ಪ್ರೀತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮಳೆ ಅಂದರೆ ನನಗೆ ಪರ್ಸ್ನಲಿ ಕೂಡ ಭಾಳ ಕನೆಕ್ಟ್ ಆಗುತ್ತೆ. ಅದು ಸಿನಿಮಾದಿಂದ ಅಂತಲ್ಲ, ನೀವು ನೋಡಿ ಚಿಕ್ಕ ಮಕ್ಕಳಿಂದನೂ ಮಳೆ ಬಂದಾಗ ಆಚೆ ಹೋಗಿರ್ತೀವಿ, ಅಪ್ಪ ಅಮ್ಮ ತಲೆ ಮೇಲೆ ಹೊಡೆದು ಒಳಗೆ ಕರ್ಕೊಂಬಂದಿರುತ್ತೆ. ಚಿಕ್ಕ ಹುಡುಗನಿಂದನೂ ನನಗೆ ಮಳೆ ಅಂದರೆ ಭಾಳ ಇಷ್ಟ. ಶೂಟಿಂಗ್ ಮುಗಿಯೋದಾಗ ಮನೇಲಿ ಇರ್ತೀರಲ್ಲ, ಹೊರಗಡೆ ಮನೇಲೇ ಇರ್ತೀನಿ, ಇಲ್ಲ ಕ್ರಿಕೆಟ್ ಆಡ್ತಿರ್ತೀನಿ. ನೀವು ಕೆಲಸ ಇಲ್ದಾಗ ಎಲ್ಲಿರ್ತೀರಿ? ನಾವು ಮನೇಲಿ ಇರ್ತೀವಿ. ನಮಸ್ತೆ ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ಎಲ್ರಿಗೂ ಡೌಟ್ ಇದೆ, ಗೋಲ್ಡನ್ ಸ್ಟಾರ್ ಮನೆಯಲ್ಲಿ ಅಸಲಿ ಬಾಸ್ ಯಾರು ಅಂತ. ಅದೇನು ಹೇಳ್ಬೇಕಾಗಿಲ್ಲ, ಅಸಲಿ ಬಾಸ್ ಯಾರು ಅಂತ. ಎಲ್ಲರ ಮನೇಲಿ ಯಾರು ಬಾಸು ಅಸಲಿ? ಅಮ್ಮನೇ. ಹಾಂ, ನನ್ನ ಮಕ್ಕಳ ಅಮ್ಮನೇ ಬಾಸು. ಈಗ ನಾವು ಅಲ್ಲಿ ಕೂತ್ಕೊಂಡು ಅಲ್ಲೇ ಮಾತಾಡ್ತಾ ಇದ್ವಿ. ದಕ್ಷಿಣ ಕನ್ನಡದಲ್ಲಿ ಮಾತು ಪ್ರಧಾನ. ಓಕೆ, ಏನಾಗುತ್ತೆ ಅಂದರೆ ಹೀರೋ 3 ಜನ ಹೀರೋಯಿನ್ಗಳನ್ನ ಬಿಡ್ತಾ ಇರ್ತೀವಿ ಆ ಕಡೆ. ಲವ್ ಬ್ರೇಕಪ್, ಬೀಂಗ್ ಎ ರೊಮ್ಯಾಂಟಿಕ್ ಹೀರೋ ಆ್ಯಂಡ್ ಫ್ಯಾಮಿಲಿ ಹೀರೋ ಇದೆಯಲ್ಲ, ಚಾಲೆಂಜಿಂಗ್ ಆಗಿರುತ್ತದೆ. ಆ್ಯಂಡ್ ಟು ಕನೆಕ್ಟ್ ದ ಎಮೋಷನ್ ಇದೆಯಲ್ಲ, ಎಮೋಷನ್ ಕನೆಕ್ಟ್ ಆದರೆ ಸಿನಿಮಾ ಹಿಟ್ ಆಗುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ನೋಡಿ, ಹೀರೋ ಮಿಸ್ಸಸ್ ಹೀರೋ ಹೆಂಡತಿ ಇರ್ತಾರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಹೀರೋ ಆಗೋದು ಕರ್ತವ್ಯ. ಈಗ ನಂದು ಆಫೀಸ್ ಕೆಲಸ ಅಲ್ಲ. 15 ದಿನ ಎಲ್ಲೋ ಶೂಟಿಂಗ್ ಹೋಗ್ತೀನಿ, ಎಲ್ಲೆಲ್ಲೋ ಇರ್ತೀನಿ. ಬಂದಾಗ ನನ್ನ ಹೆಂಡತಿನ ಯು ಆರ್ ದ ಬೆಸ್ಟ್, ನಾಟಕೀಯವಾಗಲ್ಲ, ಮನಸ್ಸಿಂದ ನಾನು ಅದನ್ನು ಮಾಡ್ತೀನಿ. ಬಿಕಾಸ್ ನನ್ನ ಮನೆ ನೋಡ್ಕೋತಾಳೆ, ನನ್ನ ಮಕ್ಕಳನ್ನ ನೋಡ್ಕೋತಾಳೆ. ಓಕೆ, ನನ್ನ ಪ್ರತಿಯೊಂದು ಆಯಾಮದಲ್ಲೂ ನೋಡ್ಕೊಂಡಿರ್ತಾಳೆ. ಆಕೆಗೆ ನನ್ನನ್ನು ಬಿಟ್ಟರೆ ಬೇರೇನು ಗೊತ್ತಿರಲ್ಲ. ಸೊ ಆಕೆಗೆ ಏನು ಬೇಕು, ಒಂದು ರೆಸ್ಪೆಕ್ಟ್ ಬೇಕು, ಅದು ಕೊಡೋದ್ರೂ ತಪ್ಪೇ ಇಲ್ಲ ಅಲ್ಲ. ಮೇಡಮ್, ಮದುವೆ ಆಗಿದೆಯಾ? ಅಲ್ಲ, ಬಾಸ್ ಯಾರು ಅಂತ.
ಆಗಿದೆಯಾ ಮೇಡಮ್? ನೀವು ಯಾಕೆ ಅಂತ ನನಗೆ ಹುಡುಕ್ಬೇಕು ಯಾರು? ಎಸ್ ಮೇಡಮ್ ಪ್ಲೀಸ್. ಒಂದು ಒಳ್ಳೆ ವಿಲನ್ ರೋಲ್ ಸಿಕ್ಕಿದ್ರೆ ಹೀರೋ ಯಾರಾಗಬೇಕು, ಹೀರೋಯಿನ್ ಯಾರು ಇರಬೇಕು? ಡಿಪೆಂಡ್ಸ್ ಅಪಾನ್ ಡೈರೆಕ್ಟರ್ ಸ್ಕ್ರಿಪ್ಟ್ ಮೇಡಮ್. ಸ್ಕ್ರಿಪ್ಟ್ ಕೇಳದೇನೆ ಏನೇ ಹೇಳಿದ್ರು ತಪ್ಪಾಗುತ್ತೆ. ವೆಲ್ಕಮ್. ನಮ್ಮ ಕನ್ನಡ ಚಿತ್ರರಂಗದ ರೇರ್ ಹೀರೋ ನೀವು ಅಂತ ಹೇಳೋಕೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ರ್ಯಾಬಿಟ್ ಹೀರೋ ಮಾಡಿದವರು ಸೊ ಆ ರ್ಯಾಬಿಟ್ಗೂ ನಿಮ್ಗೂ ತುಂಬಾ ಅವಿನಾಭಾವ ಕನೆಕ್ಷನ್ ಅಂತ ಅನ್ಸುತ್ತೆ ನಮಗೆ. ನನ್ನ ಒಂದು ಕ್ವಶನ್ ಏನಂದ್ರೆ, ಬಹಳಷ್ಟು ಜನ ನಿಮ್ಗೆ ಅಭಿಮಾನಿಗಳಿರ್ತಾರೆ. ನೀವು ತುಂಬಾ ಸಿಂಪಲ್ ಹೀರೋ ಅನ್ನೋದಕ್ಕೆ ಹೆಣ್ಮಕ್ಳು ನಿಮ್ಗೆ ತುಂಬಾ ಜನ ಅಭಿಮಾನಿಗಳಿರ್ತಾರೆ. ನೀವು ಯಾರ ಅಭಿಮಾನಿ ಅಂತ ನಮ್ಗೊಂದು ಕುತೂಹಲ ಸರ್. ನಾನು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ. ನಾನು ಫ್ಯಾಮಿಲಿ ಸಿನಿಮಾ ಲವ್ ಸಿನಿಮಾ ಇದೆಲ್ಲ ಮಾಡೋದಕ್ಕೆ, ನನಗೆ ಆ್ಯಕ್ಟರ್ ಆಗೋದಕ್ಕೆ ಇನ್ಸ್ಪೈರ್ ಒಂಥರ ವಿಷ್ಣು ಸರ್ ನನಗೆ ಚಿಕ್ಕ ಹುಡುಗನಿಂದನು. ಅಣ್ಣವರು ಅಂದರೆ ಅವರೊಂಥರ ಫಾದರ್ಲಿ ಫಿಗರ್. ನಾವೆಲ್ಲ 80s 90s ಕಿಡ್ಸ್. ಓಕೆ, ಫಾದರ್ಲಿ ಫಿಗರ್ ವಿಷ್ಣು ಸರ್ ನನಗೊಂಥರ ಏನು ನಮ್ಮ ಅಣ್ಣ ಏನೋ ಜೊತೆಲಿರೋ ಥರ ತಿಳಿದು. ಹಾಯ್ ಸರ್, ನನ್ನ ಹೆಸರು ನಾಗರಾಜ್ ಅಂತ. ಹಲೋ ಸರ್. ನಿಮ್ಮ ಜೊತೆ ನಾನು ಕ್ರಿಕೆಟ್ ಆಡಿದ್ದೀನಿ. ಅಂದರೆ ಆದಿತ್ಯ ಗ್ರೌಂಡ್ಸ್ ಅಲ್ಲಿ ಒಂದ್ಸರಿ ಮೀಡಿಯಾ ಟೀಮ್ ಜೊತೆ ಆಟ ಆಡಕ್ಕೆ ಬಂದಿದ್ವಿ. ಸೋತ್ರಿ ಇಲ್ವಾ? ಸೋಲಕ್ಕೆ ಕಾರಣನೇ ನಿಮ್ಮ ಬೌಲಿಂಗ್ ಸರ್. ಲಾಸ್ಟ್ ಬಾಲ್ 6 ಹೊಡೆದಿದ್ದೆ ನಾನು. ವಿಜಯ್ಗೆ ಆ್ಯಕ್ಚುಲಿ ಸೋತ್ವಿ. ಅದೇ ಆ್ಯಕ್ಚುಲಿ ನಿಮ್ಮದು ಬೌಲಿಂಗ್ ಎಲ್ಲ ನೋಡ್ತಾ ಇದ್ರೆ RCB ಟೀಮಲ್ಲಿ ನಿಮ್ಮನ್ನು ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಅದಕ್ಕೆ ನೀವೇನು ಹೇಳ್ತಿರೋದು? ನಂದು ಹೋಗಿದೆ, ನೀವು ಒಂದ್ಸಲಿ ಮಾತಾಡಿ. ಆ್ಯಕ್ಚುಲಿ ರೀಪ್ಲೇಸ್ ಮಾಡಿದರೆ ಒಳ್ಳೆ ಬೌಲರೇ ಸರ್. ನನಗೆ ಓಕೆ ಇದೆ ಸರ್, ಒಂದ್ಸರಿ ಆಪ್ಷನ್ಗೆ ಹಾಕಿ ನೋಡೋಣ. ಅಂದರೆ ಬೌಲಿಂಗ್ ಅಂದರೆ ನಮ್ಮ ದೇಶದಲ್ಲಿ ಒಂದು ಆಕ್ಟರ್ ಆಗಬೇಕು ಅಂತಿರುತ್ತೆ, ಒಂದು ಕ್ರಿಕೆಟರ್ ಆಗಬೇಕು ಅಂತಿರುತ್ತೆ, ಇಲ್ಲ ಪೊಲಿಟಿಷಿಯನ್ ಆಗಬೇಕು ಅಂತಿರುತ್ತೆ. ಹ್ಯಾಪನಿಂಗ್ ಇದೆ ಕ್ರಿಕೆಟಲ್ಲಿ. ಈಗ ಆಲ್ರೌಂಡರ್ ಮೇಡಮ್, ನಮ್ಮ ಟೈಮಲ್ಲಿ ಬ್ಯಾಟ್ಸ್ಮನ್, ಈಗೆಲ್ಲ ಆಲ್ರೌಂಡರ್. ಅಂದರೆ ಆಲ್ರೌಂಡರ್ ಇದ್ದಷ್ಟು ವ್ಯಾಲ್ಯೂ ಜಾಸ್ತಿ ಅಂತ. ಸೊ ಆಕ್ಟರು ಕ್ರಿಕೆಟರ್ ವಾಸ್ ಗೋಯಿಂಗ್ ಟುಗೆದರ್ ವಿತ್ ಮೀ. ಆ್ಯಕ್ಟಿಂಗ್ ಮಾಡಬೇಕು, ಸಂಜೆಗೆ ಹೋಗಿ ಕ್ರಿಕೆಟ್ ಆಡೋಣ, ವಿಕೆಟ್ ತೊಗೊಳ್ಳೋಣ. ಹಾಗಾಗಿ ಬೌಲಿಂಗ್ ಅಷ್ಟೇ. ಆ್ಯಂಡ್ ಮಿಸ್ಟ್ರಿ ಬೌಲಿಂಗ್ ಅಲ್ಲ, ಆಲ್ವೇಸ್ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀವಿ. ಚೆನ್ನಾಗಿರುತ್ತೆ ಸರ್. ಒಂದು ಬಾಲ್ ಸ್ಲೋ ಬಿಡ್ತೀರಾ, ಇನ್ನೊಂದು ಬಾಲ್ ಸ್ಪೀಡ್ ಹಾಕೋದು. ಅಂದರೆ ಬಿಕಾಸ್ ಫಾರ್ಮ್ಯಾಟ್ ಚಿಕ್ಕದಿರೋದ್ರಿಂದ 10 overs ಆರ್ 20 overs 15 overs ಫಾರ್ಮ್ಯಾಟ್ ಇರೋದ್ರಿಂದ ಎಲ್ಲ ಬ್ಯಾಟರ್ಸು ಹೊಡೆಯೋಕ್ಕೆ ಕಾಯ್ತಾ ಇರ್ತಾರೆ. ಸೊ ಹೌ ಯು ವಿಲ್ ಟ್ಯಾಕಲ್ ದೆಮ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ನಿಮ್ಮ ಪ್ರಕಾರ ಗ್ಯಾರಂಟಿ ಅಂದ್ರೆ ಏನು? ಹೇಳಿದ್ದನ್ನ ಕರೆಕ್ಟಾಗಿ ಇದ್ದಿದ್ದ ಹಾಗೆ ಮಾಡೋದು ಗ್ಯಾರಂಟಿ. ಹೇಳಿದ್ದನ್ನ ಕರೆಕ್ಟಾಗಿ ಇದ್ದಿದ್ದ ಹಾಗೆ ತೋರಿಸೋದು ಗ್ಯಾರಂಟಿ. ಬೆಳಗ್ಗೆ ಟೀಯಿಂದ ಶುರುವಾಗಿ ರಾತ್ರಿ 90ಗೆ ಎಂಡ್ ಆಗುತ್ತಾ ಸರ್, ಅಥವಾ ಸಿನಿಮಾಲ್ ಓಕೆ ಸರ್. ಐ ಡೋಂಟ್ ಟೇಕ್ ಆಲ್ಕೋಹಾಲ್ ಆ್ಯಂಡ್ ನಾನು ಶುಗರೇ ತಿನ್ನಲ್ಲ ಸರ್. ಬೆಳಗಿಂದ ಏನು ತಿಂದೇ ಇಲ್ಲ ಇದುವರೆಗೂ. ದಟ್ಸ್ ವಾಟ್ ಇಟ್. ಮಿಲ್ಕ್ ಪ್ರಾಡಕ್ಟಿಂದ ದೂರ ನಾನು. ಆಲ್ಕೋಹಾಲ್ ಇಲ್ಲ. ರೇರ್ ಅಂತ ಹೇಳಿದ್ರೆ ರೇರ್ ರ್ಯಾಬಿಟ್ ಟಿ ಶರ್ಟ್ ಹಾಕೊಂಡಿದ್ರೆ ಸರ್ ಹೇಳ್ತಿದ್ದೀರಾ ಅಂತ. ಐ ಆಮ್ ಅವೇ ಫ್ರಮ್ ಎವ್ರಿಥಿಂಗ್ ಸರ್. ಸಮ್ ನಾನ್ ವೆಜ್ ಓಕೆ ತಿಂತೀನಿ ಅವಾಗ. ಐ ಪ್ರಿಫರ್ ಆಲ್ವೇಸ್ ವೆಜಿಟೇರಿಯನ್. ನಾನ್ ವೆಜ್ ಬೇಕಾಗುತ್ತೆ. ಹೆವಿ ಎಕ್ಸಸೈಸ್ ಮಾಡಿದಾಗ ಪ್ರೋಟೀನ್ಗೋಸ್ಕರ ತಗೋತೀವಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಗಣೇಶ್ ಸರ್ ಒಂದು ಸಿನಿಮಾದ ಡೈರೆಕ್ಟರ್ ಕೂಡ ಹೌದು. ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಅವತ್ತು ಒಂದು ಹೋಮ್ ಬ್ಯಾನರ್ ಇದೆ, ಸಿನಿಮಾಗಳನ್ನ ನಿರ್ಮಾಣ ಕೂಡ ಮಾಡ್ತಾರೆ. ಈಗ ಒಂದು ತುಳು ಸಿನಿಮಾನ ಶಿಲ್ಪಾ ಮೇಡಮ್ ಅವರು ರೀಸೆಂಟ್ ಆಗಿ ಮುಹೂರ್ತ ಮಾಡಿದ್ರು. ಅದ್ರ ಶೂಟಿಂಗ್ ಕೂಡ ಬರದಿಂದ ಸಾಗ್ತಾ ಇದೆ. ನೀವು ನಟನೆಗೆ ಕ್ರಿಕೆಟ್ಗೆ ಅಷ್ಟೇ ಸೀಮಿತ ಆಗೋದಿ ಸರ್. ನೆಕ್ಸ್ಟ್ ಡೈರೆಕ್ಷನ್ ಯಾವಾಗ ಅಂತಕ್ಕಂಥ? ಖಂಡಿತವಲ್ಲ, ನನಗೆ ಭಾಳ ಇಷ್ಟವಾದ ಜಾಬ್ ಇಫ್ ಯು ಆಸ್ಕ್ ಮಿ ಡೈರೆಕ್ಷನ್. ಆದರೆ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಿರುತ್ತೆ. ನನ್ನನ್ನು ನಂಬಿಕೊಂಡು ಒಂದು ವಾರಕ್ಕೆ 5-6 ಸ್ಕ್ರಿಪ್ಟ್ ಬರ್ತಾ ಇರುತ್ತೆ. ಈಗ ನನಗೋಸ್ಕರನೇ ನೀವು ಗಣೇಶ್ ಅವ್ರನ್ನ ಹಿಂಗೆ ತೋರಿಸ್ಬೇಕು, ಗೋಲ್ಡನ್ ಸ್ಟಾರ್ ಗಣೇಶ್ನ ಒಂದು ಬೇರೆ ಕ್ಯಾರೆಕ್ಟರ್ ತೋರಿಸ್ಬೇಕು ಅಂತ ನೀವು ಯೋಚನೆ ಮಾಡಬೇಕಾದ್ರೆ ನಾನು ನಿಮ್ಗೆ ಟೈಮ್ ಕೊಡ್ಬೇಕೀಗ. ನನಗೋಸ್ಕರ ತುಂಬ ಸ್ಕ್ರಿಪ್ಟ್ಸ್ ಬರ್ತಾ ಇದೆ. ಆ್ಯಂಡ್ ಗಣೇಶ್ ಅವ್ರನ್ನ ಬೇರೆ ಥರ ತೋರಿಸ್ಬೇಕು, ಈ ಥರ ಕ್ಯಾರೆಕ್ಟರ್ ಮಾಡಿಸ್ಬೇಕು, ಈ ಥರ ಸಿನಿಮಾ ಮಾಡಬೇಕು ಅಂತ ಕೆಲಸ ಆಗಬೇಕಾದ್ರೆ ಇಫ್ ಐ ಗೋ ಫಾರ್ ಡೈರೆಕ್ಷನ್ ನನಗೆ 2 ವರ್ಷ ಬೇಕು. ಸ್ಟೋರಿ, ಸ್ಕ್ರಿಪ್ಟ್ ಅಷ್ಟರಲ್ಲಿ ನಾನು 4-5 ಸಿನಿಮಾ ಮಾಡಿರ್ತೀನಿ. ಸೊ ಮೈ ಫಸ್ಟ್ ಪ್ರಿಫರೆನ್ಸ್ ಈಸ್, ಈಗ ಕಮಿಟ್ಮೆಂಟ್ಸ್ಗಳಿದೆ ತುಂಬ ನನಗೆ.
ಅಂದರೆ ಕಮಿಟ್ಮೆಂಟ್ಸ್ ಅಂದರೆ ಒಪ್ಕೊಂಡಿರೋ ಸಿನಿಮಾಗಳಿದೆ, ಒಂದೊಂದಾಗಿ ತೊಗೊಂಡು ಹೋಗ್ತಾ ಇರ್ತೀನಿ. ಮೀನ್ ವೈಲ್ ಪ್ಯಾರಲಲ್ಲಿ ಒಂದು ಸ್ಕ್ರಿಪ್ಟಿಂಗ್ ಮಾಡಿಬಿಟ್ಟು ದೆನ್ ಐ ವಿಲ್ ಗೋ. ಬಿಕಾಸ್ ಆಲ್ರೆಡಿ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಸಿನಿಮಾಗಳು ಹಿಟ್ ಆಗಬೇಕು. ಸೊ ಹಿಟ್ ಆಗಬೇಕು ಅಂದರೆ ಸ್ಟಾರ್ಗಳು ವರ್ಷದಲ್ಲಿ 2-3 ಸಿನಿಮಾ ಮಾಡಲೇಬೇಕು, ಇಲ್ಲ ಇಫ್ ನಾಟ್ ಬಿಸ್ನೆಸ್ ವಿಲ್ ಬಿ ಟಫ್. ಒಂದೇ ಒಂದು ಕ್ವಶನ್ ಸರ್, ನಟನೆ ಯಾರು ಬೇಕಾದ್ರೂ ಮಾಡ್ಬೋದು. ಒಂದು ಪಾತ್ರ ಕೊಟ್ರೆ ಅದಕ್ಕೆ ಓಕೆ, ಅವರೇಜ್ ಆಕ್ಟರ್ ಅಂತ ಇರ್ತಾರೆ, ಸೂಪರ್ ಆಕ್ಟರ್ ಅಂತಾರೆ, ಅವೆಲ್ಲನೂ ಓಕೆ. ಇದು ನಟನೆಯ ಹೊರತಾಗಿ ಈ ಎಮೋಷನ್ಸ್ ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಯು ಆರ್ ದಿ ಬೆಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ, ಎಸ್ಪೆಷಲಿ ಎಮೋಷನಲ್ ಸೀಕ್ವೆನ್ಸ್ಗಳನ್ನ ಮಾಡೋದಾಗ. ಸೊ ಅವುಗಳನ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀರಾ ನೀವು ಅಂತ, ಅದಕ್ಕೆ ಪ್ರೇರಣೆ ಯಾರು ಅಂತ? ನಾನೀಗ ನಿಮ್ಗೆ ಹೇಳಿದ್ರೆ ನಾನು ತುಂಬ ಕೂತ್ಕೋತೀನಿ, ಯೋಚನೆ ಮಾಡ್ತೀನಿ, ಆ ಥರ ಏನಿಲ್ಲ. ಆ ಟೈಮಲ್ಲಿ, ಆ ಮೂಮೆಂಟಲ್ಲಿ ನನಗೆ ಆ್ಯಕ್ಷನ್ ಕಟ್ ಮಧ್ಯೆ ಏನು ಅನ್ಸುತ್ತೋ ಅದನ್ನು ಮಾಡ್ತೀನಿ. ಐ ಥಿಂಕ್ ಇದು ತಂದೆ ತಾಯಿ ಆಶೀರ್ವಾದ ಆ್ಯಂಡ್ ದೇವರ ಆಶೀರ್ವಾದ ಅಷ್ಟೇ. ನಾನೇನು ಸ್ಪೆಷಲ್ಲಾಗಿ ಮಾಡ್ತೀನಿ ಅಂತಲ್ಲ, ಆ ಆ್ಯಕ್ಷನ್ ಅಂದಾಗ ನನಗೇನು ಅನ್ಸುತ್ತೋ ನಾನು ಮಾಡ್ತೀನಿ. ಆ ಪಾತ್ರ, ಆ ಕ್ಯಾರೆಕ್ಟರ್ ಏನು ಕೇಳುತ್ತೋ ನಾನು ಅದನ್ನು ಎಮೋಟ್ ಮಾಡಿರ್ತೀನಿ. ಇಫ್ ಯು ಆಸ್ಕ್ ಮೀ ತಿರ್ಗಾ ಅದೇ ಥರ ಮಾಡಿ ಅಂದರೂ ನನ್ನ ಕೈಲಾಗಲ್ಲ. ಓಕೆ, ಯಾಕೆಂದರೆ ಆದಷ್ಟು ನ್ಯಾಚುರಲ್ ಆಗಿರೋಕ್ಕೆ ಟ್ರೈ ಮಾಡಿರ್ತೀನಿ ನಾನು. ಇದೆಲ್ಲ ದೇವರ ಆಶೀರ್ವಾದ. ನಾನು ತುಂಬ ಪ್ರಿಪೇರ್ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ, ಆ ಥರ ಏನಿಲ್ಲ. ಒಂದ್ಸಲಿ ಸ್ಕ್ರಿಪ್ಟ್ ರೀಡಿಂಗ್ ಆದಮೇಲೆ ಒಂದು ಕ್ರಾಫ್ಟ್ ಮಾತ್ರ ಹಾಕ್ಕೊಂಡಿರ್ತೀನಿ, ಈ ಸೀನ್ನ ಈ ಮಟ್ಟಿಗೆ ತೊಗೊಂಡೋಗ್ಬೇಕು, ಈ ಸೀನ್ನ ಹೀಗೆ ಮಾಡಬೇಕು ಅಂತ. ಅದಾದಮೇಲೆ ಮಾಡ್ಕೊಂಡು ಹೋಗ್ತೀನಿ. ಇಟ್ಸ್ ಆಲ್, ಆ ಎಕ್ಸ್ಪ್ರೆಷನ್ ಬರೋದೆಲ್ಲ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ. ಅದು ಲಾಸ್ಟ್ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಯಾರೇ ಆಗ್ಲಿ ಯಾವುದೇ ಒಂದು ಫೀಲ್ಡ್ಗೆ ಎಂಟರ್ ಆದಾಗ ಬಹುಬೇಗ ಬೆಳೆದು ಬಿಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಗಣೇಶ್ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿ ಇಲ್ಲಿ ಕೂರೋದಕ್ಕೆ ಒಂದು ದೊಡ್ಡ ಜರ್ನಿ ಇದೆ. ಸೊ ಈಗ 1 ಸಿನಿಮಾ 2 ಸಿನಿಮಾ ಮಾಡಿದವರು ನಾನು ಬೇಗ ಹೀರೋ ಆಗೋಗ್ಬೇಕು, ನಂದೊಂದು ಕಟ್ಔಟ್ ಬೀಳ್ಬೇಕು ಗಾಂಧಿನಗರದಲ್ಲಿ ಅಂತೆಲ್ಲ ಅಪಾಪಿಸ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಫೀಲ್ಡಿಗೆ ಬಂದಾಗ ಜರ್ನಲಿಸಮಲ್ಲೂ ಅಷ್ಟೇ, ನಾನು ಇವತ್ತು ಮೀಡಿಯಾಗೆ ಜಾಯಿನ್ ಆಗ್ತೀನಿ ಅಂದಾಗ 2-3 ದಿವಸದಲ್ಲೇ ನಾನು ನಿಂತ್ಕೊಂಡು ಮಾತಾಡ್ಬಿಡ್ಬೇಕು, ಸೆಲೆಬ್ರಿಟಿಗಳ ಜೊತೆ ಮಾತಾಡಬೇಕು, ಪೊಲಿಟಿಷಿಯನ್ಸ್ ಜೊತೆ ಮಾತಾಡಬೇಕು, ರಿಪೋರ್ಟಿಂಗ್ ಹೋಗ್ಬೇಕು ಅಂತಾರೆ. ಎಲ್ಲರೂ ರಾಧಕ್ಕಾಗಕ್ಕೂ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಹೊಸದಾಗಿ ಇಂಡಸ್ಟ್ರಿಗೆ ಕನಸುಗಳು ಹೊತ್ಕೊಂಡು ಬರ್ತಾರಲ್ಲ ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಆಲ್ ದ ಬೆಸ್ಟ್ ಎಲ್ಲರಿಗೂ. ಯಾರು ಹೊಸದಾಗಿ ಬರ್ತಿದ್ದೀರಾ, ಯಾರು ಟ್ರೈ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ನೀವು ಎಲ್ಲರೂ ಟೈಮ್ ದೇವ್ರು ಬರ್ದೇ ಇರ್ತಾನೆ, ಎಲ್ರಿಗೂ ಟೈಮ್ ಬರುತ್ತೆ. ಬಟ್ ಲಾಸ್ಟ್ ವರ್ಡ್ ಹೇಳ್ತೀನಿ, ದೇರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಹಾರ್ಡ್ ವರ್ಕ್ ಜೊತೆ ಒಂದು ಲಕ್ ಅನ್ನೋದು ಲಕ್ ಅಂದರೆ ದೇವರ ಆಶೀರ್ವಾದ. ಸೊ ಅದಿದ್ರೆ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ಆ್ಯಂಡ್ ದೇರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಹಾರ್ಡ್ ವರ್ಕ್ ಮಾಡ್ತಾನೆ ರೀ, ವಿ ಡೋಂಟ್ ನೋ ವೆನ್ ಟೈಮ್ ಪ್ಲೀಸ್. ಆಮೇಲೆ ಪ್ರತಿಯೊಬ್ಬ ಆ್ಯಂಕರ್ ನಾನು ನೋಡ್ತೀನಲ್ಲ ಸರ್, ಎಸ್ಪೆಷಲಿ ಮೇಲ್ ಆ್ಯಂಕರ್ಸ್ ನ್ಯೂಸ್ ಆ್ಯಂಕರ್ಸ್ ಅಂತಲ್ಲ, ಎಂಟರ್ಟೈನ್ಮೆಂಟ್ ಆ್ಯಂಕರ್ಸ್ ಸರ್, ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಗಣೇಶ್. ನಾನು ಮುಂದೊಂದು ದಿನ ಗಣೇಶ್ ಆಗ್ತೀನಿ ಅಂತ. ಬಟ್ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ. ಐ ಡೋಂಟ್ ನೋ ವೈ ಅಂತ. ಅದು ಬಿಕಾಸ್ ಒನ್ ಆ್ಯಂಡ್ ಓನ್ಲಿ ಗಣೇಶ್ ಇರ್ಬೋದು ಅಷ್ಟೇ. ಅದು ದಟ್ ಈಸ್ ನಾಟ್ ಮೈ ಕ್ವಶನ್. ಐ ವಾಂಟ್ ಟು ಶೇರ್ ಮೈ ಒನ್ ಸ್ಮಾಲ್ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಉದಯ ಟಿವಿಗೆ ಹೋದಾಗ ನಂದು ಒಂದೇ ಒಂದು ಆಸೆ, ಕಾಮಿಡಿ ಟೈಮ್ ಗಣೇಶ್ ಅವ್ರನ್ನ ನೋಡಬೇಕು ಅಂತ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. ಮೋಸ್ಟ್ಲಿ ನೀವು ಶೂಟಿಂಗ್, ಅವಾಗ ಶೂಟಿಂಗ್ ಸ್ಟಾರ್ಟ್ ಆಗಿತ್ತೋ ಇಲ್ಲ ನನಗೆ ಅಷ್ಟೊಂದು ನೆನಪಿಲ್ಲ. 2004 ಶೂಟಿಂಗ್ ಸ್ಟಾರ್ಟ್ ಆಗಿತ್ತಾ? ಇನ್ನೂ ಇಲ್ಲ. ಸೊ 1 ದಿನ ಬಂದರೆ ನೀವು ಮೇಕಪ್ ರೂಮ್ಗೆ ಉದಯ ಟಿವಿಯಲ್ಲಿ. ನನಗಂತೂ ನಿಮ್ಮನ್ನು ನೋಡಿ ಎಷ್ಟು ಸಂತೋಷ ಅಂದರೆ ಹೇಳತ್ತೀರೋದು. ನನಗೆ ನೀವು ಅಂದರೆ ಆಗ ಟಿ ವಿಗಳು ಇದ್ದಿದ್ದು 2, ಒಂದು ಉದಯ ಟಿ ವಿ, ಒಂದು ಈ ಟಿ ವಿ. ಸೊ ಆ ಈ ಟಿ ವಿ, ಉದಯ ಟಿ ವಿಯಲ್ಲಿ ಬರೋ ಆ್ಯಂಕರ್ಸ್ ಅಂತಂದರೆ ಅವರು ದೊಡ್ಡ ಸೂಪರ್ ಸ್ಟಾರ್ಸ್ ಲೆಕ್ಕ ನಮಗೆಲ್ಲ ನೋಡೋರಿಗೆ. ದೇ ಆರ್ ದಿ ರೋಲ್ ಮಾಡೆಲ್ಸ್. ನಿಮ್ಮನ್ನು ನೋಡಿದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನನಗೆ ಒಂಥರ ಈಗಿನ ಗೋಲ್ಡನ್ ಸ್ಟಾರ್ ಗಣೇಶ್ ನೋಡ್ದಂಗೆ ನನಗೆ. ಆ್ಯಂಡ್ ದಟ್ ವಾಸ್ ದಿ ಮೂಮೆಂಟ್ ಫಾರ್ ಮೀ. ಅವಾಗಿಂದ ಇವಾಗಿನವರೆಗೆ ಯು ನೆವರ್ ಚೇಂಜ್. ಸಿ, ನೀವೀಗ ಅಲ್ಲಿಂದ ಭಾಳ ಆಕಾಶದೆತ್ತರಕ್ಕೆ ಬೆಳೆದಿದ್ದೀರಿ. ಬಟ್ ನೀವು ಬಂದಾಗ ನನ್ನನ್ನು ರಿಸೀವ್ ಮಾಡೋ ರೀತಿ, ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನ್ನ ರಿಸೀವ್ ಮಾಡೋ ರೀತಿ, ಹಿರೇಗೌಡ್ರೆ ಅಂತ ಅನ್ನೋದು, ಅದು ಮಾತಾಡ್ಸೋದು, ನೀವು ಚೇಂಜೇ ಇಲ್ಲ. ಇವೊಂದು ಇವರ ಬಿಗ್ ಸ್ಟಾರ್, ಚೇಂಜೇ ಇಲ್ಲ. ಆ್ಯಂಡ್ ಲಕ್ಷ್ಮಿನೂ ಅಷ್ಟೇ, ನೀವು ಮಾತಾಡ್ಸೋಂಥ ರೀತಿ ಆಗಿರ್ಬೋದು, ನಿಮ್ಮದೇ ಮನೆಯ ಹುಡುಗನ ಥರ. ಸೊ ಅದೇ ತುಂಬಿದ ಕೊಡ ತುಳ್ಕಲ್ಲ ಅಂತಾರಲ್ಲ, ಅದು ನಿಜಕ್ಕೂ ಅಂಥ ಗಾದೆ ಮಾತು ನಿಮ್ಮನ್ನು ನೋಡೇ ಹೇಳಿದ್ದಾರೆ ಅಂತ ಅನಿಸುತ್ತೆ. ಸೊ ಆ್ಯಂಡ್ ಗಣೇಶ್ ಸರ್ ಹೆಂಗೆ ಅಂದರೆ ನಮ್ಮ ಕುಟುಂಬ ಇದ್ದಂಗೆ ಅವರು. ಯಾಕೆ ಅಂತಂದರೆ ನಿಮ್ಮ ರೂಟ್ಸ್ ಇಲ್ಲೇ ಇದೆ. ಸೊ ಹಾಗಾಗಿ ಯಾವತ್ತೂ ನೀವು ಬೇರೆಯವರು ಅಂತ ಅನಿಸೋದಿಲ್ಲ ಸರ್.
ಗಣೇಶ್ ಸರ್ ಇವನ್ ತುಂಬಾ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಅವ್ರು ಬಂದೇ ಬರ್ತಾರೆ ನಮ್ಮ ಆಫೀಸ್ಗೆ. ಸೊ ಒಂದು ಲೀಸ್ಟ್ ಇರುತ್ತೆ ನಮ್ಮಲ್ಲಿ, ಇವರು ಬರ್ತಾರೋ ಇಲ್ಲೋ, ಇವ್ರಿಗೆ ತುಂಬಾ ಜಾಸ್ತಿ, ಅದು ಜಾಸ್ತಿ, ಈ ತರ ಒಂದು ಲೆಕ್ಕಾಚಾರ ಇದೆ. ಬಟ್ ಗಣೇಶ್ ಸರ್ ಅಂದ ತಕ್ಷಣ ಅವ್ರು ಬಂದೇ ಬರ್ತಾರೆ, ಅವ್ರು ನಮ್ಮವರು ಅನ್ನೋ ಒಂದು ತುಂಬಾ ಆತ್ಮೀಯತೆಯ ಫೀಲಿಂಗ್. ಸುಮ್ಮನೆ ನಿಮ್ಮ ಮುಖಸ್ತುತಿಗೆ ಅಲ್ಲ, ಅದೊಂದು ಇದೆ ನಮಗೆಲ್ಲ. ಯಾರು ನಾವು ಸೀನಿಯರ್, ಭಾಳಷ್ಟು ಜನ ಜೂನಿಯರ್ಸ್ ಇರ್ಬೋದು, ಬಟ್ ಸೀನಿಯರ್ಸ್ ನಾವು ಯಾರಿದ್ದೀವಿ ನ್ಯೂಸ್ ಫೀಲ್ಡಲ್ಲಿ, ಅವ್ರಿಗೆಲ್ಲರಿಗೂ ಒಂದು ಸ್ಪೆಷಲ್ ಕನೆಕ್ಷನ್, ಒಂದು ಬಾಂಧವ್ಯ. ಇದು ಸಿನಿಮಾ ಮತ್ತು ನ್ಯೂಸ್ ಚಾನೆಲ್ದಂತಲ್ಲ, ಔಟ್ ಆಫ್ ದಟ್ ದೇರ್ ಈಸ್ ಸಮಥಿಂಗ್ ವೆರಿ ಕ್ಲೋಸ್ ಬಾಂಡಿಂಗ್. ಏನಿರ್ಬೋದು, ಏನು ಅನ್ಸುತ್ತೆ? ನಾನು ಕಾಲೇಜ್ ನನಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನನಗೆ ಓದೋ ರೂಢಿ ತುಂಬ. ನಾನು ಫ್ರೀ ಆಗಿದ್ದಾಗ ಸಿನಿಮಾಗಳು ನೋಡೋದು ಕಮ್ಮಿ, ಡಾಕ್ಯುಮೆಂಟ್ರೀಸ್ ನೋಡ್ತೀನಿ ಜಾಸ್ತಿ. ಡಾಕ್ಯುಮೆಂಟ್ರೀಸ್ ನೋಡ್ತೀನಿ, ಅದು ಬಿಟ್ಟರೆ ಪುಸ್ತಕಗಳನ್ನ ಭಾಳ ಓದ್ತಾ ಇರ್ತೀನಿ. ಸೊ ನಾನು ಕಾಲೇಜ್ ಆದಮೇಲೆ ಒಂದು ಬುಕ್ ಓದಿದ್ದೆ, ಯಾವುದೇ ಮನುಷ್ಯ ಆರಾಮಾಗಿರಬೇಕು, ಸಕ್ಸಸ್ಫುಲ್ ಆಗಬೇಕು ಅಂದರೆ ಒಳಗೆ ಭಾರ ತುಂಬ್ಕೋಬಾರ್ದು ಅಂತ. ಆ್ಯಂಡ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು ಆ ಲೇಖಕರು ಬಾವುಟ ಸದಾ ಹಾರಬೇಕು, ಸದಾ ಖುಷಿಯಾಗಿರ್ಬೇಕು, ಹಾರಾಡ್ತಾ ಇರಬೇಕು ಗಾಳೀಲಿ, ಅಂದರೆ ಅದು ಫ್ರೀ ಆಗಿರ್ಬೇಕು. ಆ ಬಾವುಟಕ್ಕೆ ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಕಲ್ಲು ಕಟ್ಟಿದ್ರು ಕೂಡ ಅದು ಹಾರಲ್ಲ. ಸೊ ಮನುಷ್ಯರಾಗಿ ನಾವು ಕೂಡ ಈಗೋ ಇಟ್ಕೋಬಾರ್ದು, ಸದಾ ಯಾವಾಗಲೂ ಸಕ್ಸಸ್ಫುಲ್ ನಗನಗ್ತಾ ಇರಬೇಕು, ಖುಷಿಯಾಗಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ನನ್ನಿಂದ ಅನ್ಕೋಬಾರ್ದು. ಆ ನನ್ನಿಂದ ಅನ್ನೋದು ಭಾರ ಕೊಟ್ಬಿಡುತ್ತೆ. ಓಕೆ, ನಾವು ಬೆಳೆಯೋಕ್ಕಾಗಲ್ಲ. ಸೊ ಈ ಲೈನ್ ಇದೆಯಲ್ಲ, ಆ ಬಾವುಟದ ಲೈನ್ ನನ್ನ ತಲೆಯಲ್ಲಿ ಸ್ಟ್ರಕ್ ಆಗ್ಬಿಟ್ಟಿತ್ತು. ಅದ್ರ ಜೊತೆಯಲ್ಲಿ ಏನೇ ಸಕ್ಸಸ್ ಆದರೂ ನನ್ನಿಂದ ಅನ್ನೋ ಥರ ಇದ್ರೆ, ಫೇಲ್ಯೂರ್ ಕೂಡ ನನ್ನಿಂದ ಅಲ್ವಾ? ವಿ ಶುಡ್ ಎಕ್ಸೆಪ್ಟ್ ಇಟ್. ಸೊ ಸಕ್ಸಸ್ಸು ನಂದಲ್ಲ, ಫೇಲ್ಯೂರು ನಂದಲ್ಲ, ನಾನು ಹೆಂಗಿರ್ತೀನಲ್ಲ ಅದು ಮಾತ್ರ ನಂದು. ಸೊ ಈ ಒಂದು ಪ್ರಿನ್ಸಿಪಲ್ಸ್ ಅಲ್ಲಿ ಹೋಗ್ತಾ ಇರ್ತೀನಿ. ಒಂದು ಫಿಲ್ಮ್ ಸಕ್ಸಸ್ ಆಗುತ್ತೆ, ಒಂದು ಫಿಲ್ಮ್ ಸಕ್ಸಸ್ ಆಗಲ್ಲ. ಫ್ಲಾಪ್ ಆಗಬೇಕು ಅಂತ ಯಾರು ಮಾಡಲ್ಲ ಸಿನಿಮಾ. ಆದರೆ ಮನುಷ್ಯರಾಗಿ ಎಲ್ಲರ ಜೊತೆ ಚೆನ್ನಾಗಿ ಇದ್ಕೊಂಡು ಹೋಗೋದು ನನ್ನ ಕೈಯಲ್ಲಿದೆ. ಸೊ ಐ ಡೂ ದಟ್ ಪ್ರಾಂಪ್ಟ್ಲಿ. ಅದರಲ್ಲಿ ಯಾವುದು ನಾಟಕ ಗಿಟ್ಕ ಮಾಡಕ್ಕೆ ಹೋಗಲ್ಲ. ಅವತ್ತು ಕಾಮಿಡಿ ಟೈಮ್ ಗಣೇಶ್ ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ ಅಂದರೆ ಆ ಇನ್ ಬಿಟ್ವೀನ್ ಆ ಎಕ್ಸ್ಪೀರಿಯನ್ಸ್ ಮೆಮೊರಿ ಡಾಟಾಲಿ ಇದೆ ಅಷ್ಟೇ. ಮನುಷ್ಯ ಅದೇ ಅಲ್ವಾ? ಸಿಚುಯೇಷನ್ ಮೈಟ್ ಚೇಂಜ್, ಬಟ್ ಆಸ್ ಎ ಹ್ಯೂಮನ್ ವಿ ಶುಡ್ ನಾಟ್ ಚೇಂಜ್ ಅಂತ ನಾನು ಅನ್ಕೋತೀನಿ ಅವಾಗ. ಥ್ಯಾಂಕ್ ಯು ಸರ್. ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ನ ನಡುವೆ ಈಗ ಬಂದು ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ತಂಡಕ್ಕೆ ಶುಭ ಕೋರಿದ್ದೀರಾ. ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದಿಂದ ಸರ್ಗೆ ಒಂದು ಕಿರು ಗೌರವ ಸಮರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ.